ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ ಬ್ಯಾಗ್ನಲ್ಲಿ ಹಣ ಇತ್ತು. ಬೀದರ್ ಜಿಲ್ಲಾಸ್ಪತ್ರೆ ಬ್ರಿಮ್ಸ್ನಲ್ಲಿ ಕಂತೆ ನೋಟು ಪತ್ತೆಯಾಗಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ವೇಳೆಯಲ್ಲಿ ಹಣ ಪತ್ತೆಯಾಗಿದೆ. ಲ್ಯಾಬ್ ಟೆಕ್ನಿಷಿಯನ್ ಸಂಜು ಕುಮಾರ್ ಅಂತ ಏನಿದ್ರು ಅವರ ಬ್ಯಾಗ್ನಲ್ಲಿ ಹಣ ಪತ್ತೆಯಾಗಿರೋದು ಕಂತೆ 1 ಲಕ್ಷ ನಗದು ಮತ್ತು 1 ಲಕ್ಷ ಹಣದ ಚೆಕ್ ಕೂಡ ಸಿಕ್ಕಿದೆ. ಸರ್ಕಾರಿ ಆಸ್ಪತ್ರೆಗೆ ಹಣ ಹೇಗೆ ಬಂತು ಅಂತ ಹೇಳಿ ವೈದ್ಯಾಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲ್ಯಾಬ್ ಟೆಕ್ನಿಷಿಯನ್ಗೆ ಹಣ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇಲ್ಲಿ ಉಪಲೋಕಾಯುಕ್ತರು ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ. ಹಣವನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವೈದ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಷ್ಟೊಂದು ಹಣ ಇಲ್ಲಿ ಹೇಗೆ ಬಂತು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಬ್ಲೂ ಕಲರ್ ಬ್ಯಾಗ್ನಲ್ಲಿ ಅಲ್ಲಿ ಹಣ ಪತ್ತೆಯಾಗಿರುವಂಥದ್ದನ್ನ ಗಮನಿಸ್ತಾ ಇರಬಹುದು. ಬೀದರ್ ಬ್ರಿಮ್ಸ್ ಆಸ್ಪತ್ರೆ ವೈದ್ಯರಿಗೆ ಉಪಲೋಕಾಯುಕ್ತರು ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲಾಸ್ಪತ್ರೆಗೆ ದಿಢೀರ್ ಭೇಟಿಯನ್ನ ನೀಡಿದ್ರು ಬಿ ವೀರಪ್ಪ ಅವರು. ಅಂತಹ ಸಂದರ್ಭದಲ್ಲಿ ಅವ್ಯವಸ್ಥೆ ಕಂಡು ಬಂದಿದೆ. ವೈದ್ಯಾಧಿಕಾರಿಗಳಿಗೆ ಫುಲ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಡಾಕ್ಟರ್, ಇಂತಹ ಬೆಡ್ ಮೇಲೆ ನೀವು ಮಲಗ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ದಿಂಬು ಬೆಡ್ ನೋಡಿದ್ರೆ ಜೈಲ್ನಲ್ಲೂ ಕೂಡ ಈ ರೀತಿ ಇರೋದಿಲ್ಲ. ಕೋಟಿ ಹಣ ಏನ್ ಮಾಡ್ತಾ ಇದ್ದೀರಾ? ಬೆಡ್ ಇಲ್ಲ, ನೀರಿಲ್ಲ ಅಂತ ಅಂದ್ರೆ ಆ ಹಣನೆಲ್ಲ ಏನ್ ಮಾಡ್ತಾ ಇದ್ದೀರಾ? 6 ಅಂತಸ್ತಿನ ಕಟ್ಟಡದಲ್ಲಿ ನೀರೇ ಇಲ್ಲ ಅಂತ ಅಂದ್ರೆ ಹೇಗೆ? ರೋಗಿಗಳು ಏನು ಮಾಡ್ತಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಉಪಲೋಕಾಯುಕ್ತ ವೀರಪ್ಪ ಕ್ಲಾಸ್ ಅನ್ನ ತೆಗೆದುಕೊಂಡಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. 6 ಅಂತಸ್ತಿನ ಕಟ್ಟಡ ಅಂತೆ ಅದು. ಅಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಬರುವಂತಹ ಪೇಷಂಟ್ಸ್ ಏನಿರ್ತಾರೆ ಅವರನ್ನ ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲ ಎಷ್ಟು ಖರ್ಚಾಯ್ತಮ್ಮ? 5,000, 10,000, 20,000 ಅಲ್ಲಿ ಪ್ರೈವೇಟ್ ಅಲ್ಲಿ 25,000 ತಗೊಂಡು ಆಪರೇಷನ್ ಮಾಡಿ ಸಾಕಿಲ್ಲ. ಸಾಕಿ ಹಾಸ್ಪಿಟಲ್ ಅಂತ ನೋಡ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಬೀದರ್ನ ಪ್ರತಿನಿಧಿ ರಾಜ್ಕುಮಾರ್. ರಾಜ್ಕುಮಾರ್, ಉಪಲೋಕಾಯುಕ್ತರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ಕ್ಲಾಸ್ ತೆಗೆದುಕೊಂಡ್ರು? ಇನ್ನಾದ್ರೂ ವೈದ್ಯರು ಎಚ್ಚೆತ್ತುಕೊಳ್ತಾರಾ ಹೇಗೆ? ಖಂಡಿತವಾಗ್ಲೂ ತೇಜಸ್ವಿನಿ, ಇಂದು ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಗೆ ಉಪಲೋಕಾಯುಕ್ತರು ಒಂದು ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳು ಕಂಡು ಬಂದಿದ್ವು. ಮತ್ತಂದ್ರೆ ಬೆಡ್ ಆಗಿರ್ಬೋದು, ಕುಡಿಯೋ ನೀರಿನ ಆಗಿರ್ಬೋದು, ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಸರ್ಕಾರ ಕೋಟಿ ರೊಕ್ಕ ಕೊಟ್ಟು ಹಣ ಕೊಟ್ಟರು ಕೂಡ ನೀವು ಏನ್ ಮಾಡ್ತಾ ಇದ್ದೀರಾ ಅಂತಲೇ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತೆ ಬ್ರಿಮ್ಸ್ ಡೈರೆಕ್ಟರ್ಗೆ ಒಂದು ಪ್ರಶ್ನೆ ಕೂಡ ಮಾಡಿದ್ರು. ಆ ಪ್ರಶ್ನೆಗೆ ಜಿಲ್ಲಾಧಿಕಾರಿ ಮತ್ತೆ ಡೈರೆಕ್ಟರ್ಗೆ ಯಾವುದೇ ರೀತಿ ಒಂದು ಉತ್ತರ ಕೊಡಕ್ಕೆ ಅವ್ರ ಹತ್ರ ಆನ್ಸರ್ ಇರ್ಲಿಲ್ಲ ಅಂತ ಹೇಳ್ಬೋದು. ಏನಂತಂದ್ರೆ ಒಂದು 6 ಅಂತಸ್ತಿನ ಮಾಡಿಯಲ್ಲಿ ಒಂದರಲ್ಲೂ ಕೂಡ ಶುದ್ಧ ಕುಡಿ ನೀರಿನ ಘಟಕ ಇಲ್ಲ. ಹಿಂದೆ ಕೂಡ ಪವರ್ ಟಿವಿ ಇದ್ರ ಬಗ್ಗೆ ಸುದ್ದಿಯನ್ನು ಮಾಡಿತ್ತು. ಸುದ್ದಿ ಮಾಡಿದಾಗ ಕೂಡ ಡೈರೆಕ್ಟರ್ ಕೂಡ ಹೇಳಿದ್ರು, ನಾವು ಕೂಡಲೇ ಒಂದು ಕುಡಿಯ ನೀರಿನ ಘಟಕ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು ಕೂಡ. ಆದ್ರೂ ಕೂಡ ಯಾವುದೇ ರೀತಿ ಆರಂಭ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಬಂದಿರೋಂತ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಲೋಕಾಯುಕ್ತರು ಕೂಡ ಒಂದು ಪ್ರಶ್ನೆ ಮಾಡಿದಾಗ ಡೈರೆಕ್ಟರ್ ಸುಮ್ಕೆ ಕೂತಿದ್ದಾರೆ ಹೊರತು ಯಾವುದೇ ರೀತಿ ಒಂದು ಪ್ರಶ್ನೆ ಕೂಡ ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಒಂದು ಬೇಜವಾಬ್ದಾರಿನಿಂದ ನೀವು ಬ್ರಿಮ್ಸ್ ಆಸ್ಪತ್ರೆ ನಡೆಸ್ತಾ ಇದ್ದೀರಾ. ನಿಮ್ಗೆ ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಇದೆ? ನಿಮ್ಗೆ ಸಂಬಳ ಕೊಟ್ಟು ಯಾಕೆ ಇಟ್ಟಿರೋದು ಅಂತ ಕೂಡ ಕ್ವಶನ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ನೀವು ನೋಡ್ಬೋದು, ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕಂಡು ಬರ್ತಾನೆ ಇದ್ದೇವೆ. ನಾವು ಕೂಡ ಸಾಕಷ್ಟು ಬಾರಿ ಸುದ್ದಿಯನ್ನು ಬಿತ್ತರಿಸ್ತೀವಿ. ಆದ್ರೂ ಕೂಡ ಅಧಿಕಾರಿಗಳು ಸುದ್ದಿ ಬಂದಾಗ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಯಾವುದೇ ಕೂಡ ಒಂದು ಅಲ್ಲಿ ಕರೆಕ್ಟ್ ಆಗಿ ಒಂದು ವ್ಯವಸ್ಥೆ ಕೂಡ ಮಾಡಲ್ಲ. ಹಾಗಾಗಿ ಒಂದು ಕಡೆ ಶುದ್ಧ ನೀರಿನ ಕುಡಿಯೋ ಘಟಕ ಆಗಿರ್ಬೋದು, ಮತ್ತಂದ್ರೆ ಬಾಣಂತಿಯರಿಗೆ ಏನು ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು, ಅದು ಕೂಡ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಇಲ್ಲ. ಕುಡಿಯಕ್ಕೆ ರೋಗಿಗಳಿಗೆ ಆಗಿರ್ಬೋದು ಮತ್ತೆ ಡಾಕ್ಟರ್ಸ್ಗಳಿಗೆ ಮತ್ತೆ ನರ್ಸ್ಗಳಿಗೆ ಕುಡಿಯಕ್ಕೂ ಕೂಡ ನೀರಿಲ್ಲ. ಅವರು ಆಚೆಯಿಂದ ತಂದೆ ನೀರು ಕುಡಿಬೇಕು, ಆ ಪರಿಸ್ಥಿತಿ ಇದೆ. ಏನಂದ್ರೆ ಇನ್ನಾದ್ರೂ ಲೋಕಾಯುಕ್ತರು ಭೇಟಿ ಕೊಟ್ಟ ಮೇಲೆ ಬ್ರಿಮ್ಸ್ ಆಸ್ಪತ್ರೆ ಇನ್ನಾದ್ರೂ ಒಂದು ಎತ್ತೆಚ್ಕೊಂಡು ಕುಡಿಯೋ ನೀರಿನ ಘಟಕ ಆಗಿರ್ಬೋದು ಮತ್ತಂದ್ರೆ
ಸಾಮಾನ್ಯದ ಮೆಡಿಸಿನ್ ಆಗಿರ್ಬೋದು ಎಲ್ಲಾ ಮೂಲಭೂತ ಸೌಕರ್ಯಗಳು Okay, ಕೊಡ್ತಾರಂತೆ okay, ಕಾದು ರಾಜ್ಕುಮಾರ್. ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.